ವಕ್ಫ್ ತಿದ್ದುಪಡಿ ಮಸೂದೆಗೆ ಓವೈಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರಡು ಪ್ರತಿಯನ್ನ ಹರಿದು ಹಾಕಿದ ಅಸಾದುದ್ದೀನ್ ಓವೈಸಿ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಕಲಾಪದಲ್ಲಿ ತಿದ್ದುಪಡಿ ಮಸೂದೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಕರಡು ಪ್ರತಿಯನ್ನ ಹರಿದು ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ಇಡೀ ದೇಶದ ಬಡ ಮುಸ್ಲಿಮರು ಇದನ್ನ ಒಪ್ಪಿಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ, ಕಾತರದಿಂದ ಕಾಯ್ತಿದ್ದಾರೆ ಅಂತೇಳಿ ಇವತ್ತು ಕಲಾಪದಲ್ಲಿ ಮಾತನಾಡ್ತಾ ಇರುವಂತಹ ಪ್ರತಿಯೊಬ್ಬ ಸಂಸದರು ಕೂಡ ಹೇಳ್ತಿದ್ದಾರೆ. ವಿಚಾರ ಏನು ಅಂತಂದ್ರೆ, ವಿಪಕ್ಷದಲ್ಲಿ ಕೂತಿದಂತ ಎಷ್ಟೋ ಜನ ಸಂಸದರು ಕೂಡ ಇದನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಓವೈಸಿ ಮಾತ್ರ ಈ ಕರಡು ಪ್ರತಿಯನ್ನ ಹರಿಯುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಸಾದುದ್ದೀನ್ ಓವೈಸಿ ಅವರು ಕರಡು ಪ್ರತಿಯನ್ನ ಹರಿದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಮಧ್ಯಾಹ್ನದಿಂದಲೂ ಕೂಡ ಪ್ರತಿಯೊಬ್ಬ ಸಂಸದರಿಗೂ ಕೂಡ ಕಲಾಪದಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಹೀಗೆ ಪ್ರತಿಯೊಬ್ಬರು ಕೂಡ 5 ನಿಮಿಷಗಳ ಕಾಲ ಮಾತಾಡ್ತಾ ಬರ್ತಾ ಇದ್ರು. ಓವೈಸಿ ಅವರು ಕೂಡ ಕಾಲಾವಕಾಶವನ್ನು ಕೊಡಲಾಯಿತು. ಆ ಸಂದರ್ಭದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಕರಡು ಪ್ರತಿಯನ್ನ ಹರಿದು ಹಾಕುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾಕಷ್ಟು ಜನ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದನ್ನ ಬಿಟ್ಟು ಇದರ ಹಿಂದೆ ಬಿದ್ದಿದೆ ಅಂತ ಹೇಳಿ ಕೆಲವೊಂದಷ್ಟು ಜನ ವಿಪಕ್ಷ ಸ್ಥಾನದಲ್ಲಿ ಕೂತಿದ್ದಂತಹ ಕೆಲ ನಾಯಕರು, ಸಂಸದರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದರಲ್ಲೂ ಪ್ರಮುಖವಾಗಿ ಕಿರಣ್ ರಿಜಿಜು ಅವರು, ಅಮಿತ್ ಶಾ ಅವರು, ತುಂಬಾ ಜನ ಇವತ್ತು ಆಕ್ರೋಶವನ್ನ ವಿಪಕ್ಷದ ಮೇಲೆ ಹಾಕ್ತಾ ಇದ್ದಾರೆ. ಯಾಕೆ ನೀವು ಈ ಬಿಲ್ ಪಾಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ? ಯಾಕೆ ಬಿಲ್ ಅನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ? ಬಡ ಮುಸ್ಲಿಮರಿಗೆ ನ್ಯಾಯಸಮ್ಮತವಾಗಿ ಜಾಗ ಸಿಗೋದು ಬೇಡವಾ? ವಕ್ಫ್ ಬೋರ್ಡ್ ಕೇವಲ ಭಾರತದಲ್ಲಿ ಮಾತ್ರ ಇದೆ, ಬೇರೆ ಮುಸಲ್ಮಾನ್ ದೇಶದಲ್ಲಿ ಒಂದು ವಕ್ಫ್ ಬೋರ್ಡ್ ಇಲ್ಲ. ಅಂತದ್ರಲ್ಲಿ ಭಾರತದಲ್ಲಿ ಯಾಕೆ ಬೇಕು? ಆಯ್ತು, ವಕ್ಫ್ ಬೋರ್ಡ್ ಪಡೆದುಕೊಂಡಿರುವಂತಹ ಜಾಗ ಇವತ್ತು ಬಡವರಿಗೆ ಕೊಟ್ಟಿದ್ದೀರಾ, ಬಡ ಮುಸ್ಲಿಮರಿಗೆ ಕೊಟ್ಟಿದ್ದೀರಾ, ನಿರುದ್ಯೋಗ ಕುಟುಂಬಕ್ಕೆ ಕೊಟ್ಟಿದ್ದೀರಾ. ಇದೆಲ್ಲ ಪ್ರಶ್ನೆಗಳನ್ನು ಕೂಡ ಎತ್ತುವಂತ ಕೆಲಸವನ್ನ ಪ್ರತಿಪಕ್ಷ ಮಾಡ್ತಾ ಇತ್ತಲ್ಲಿ. ಆದ್ರೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಬರ್ತಾ ಇದ್ರು. ಆದ್ರೆ ಓವೈಸಿ ಮಾತ್ರ ಈ ರೀತಿಯಾಗಿ ಕರಡನ್ನ ಹರಿಯುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, 2 ಗಂಟೆ ಆಗ್ಬೋದು ಇವತ್ತು. 2 ಗಂಟೆಗೆ ಇದು ಪಾಸ್ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. 7 ಗಂಟೆಗೆ ಬಿಲ್ ಪಾಸ್ ಆಗ್ಬೋದು ಅಂತ ಹೇಳಲಾಗಿತ್ತು. ಆದ್ರೆ 8 ಗಂಟೆಗೆ ಪೋಸ್ಟ್ಪೋನ್ ಆಯ್ತು. 10 ಗಂಟೆವರೆಗೂ ಕೂಡ ನಮಗೆ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಸದಸ್ಯರು ಕೇಳಿಕೊಳ್ತಾರೆ. ಅದಾದ ಬಳಿಕ 12 ಗಂಟೆಗೆ ಹೋಗುತ್ತೆ. ಈಗ 2 ಗಂಟೆಗೆ, ಮಧ್ಯರಾತ್ರಿ 2 ಗಂಟೆಗೆ ಬಿಲ್ ಪಾಸ್ ಆಗುವ ಸಾಧ್ಯತೆ ಇದೆ. ನೋಡಿ, 12 ಗಂಟೆವರೆಗೂ ಕೂಡ ಸದಸ್ಯರಿಗೆ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂತಹ ಕಿರಣ್ ರಿಜಿಜು ಅವರು 12 ಗಂಟೆಗೆ ಮಾತಾಡ್ತಾರೆ. ಆ ಬಳಿಕ ಸುಮಾರು 6 ಜನ ಸ್ಪೀಕರ್ಗಳು ಅವರು ಕೂಡ ಇದರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಕಲಾಪದಲ್ಲಿ ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆ ಬಳಿಕ ಅಂದ್ರೆ 2 ಗಂಟೆ ಸುಮಾರಿಗೆ ಬಿಲ್ ಪಾಸ್ಗೆ ಕರೆಯನ್ನ ಕೊಡಲಾಗುತ್ತೆ. ಒಂದು ಕುತೂಹಲ ಇದೆ, ಇಲ್ಲಿ ಧ್ವನಿ ಮತದ ಮೂಲಕ ಕರೆ ಕೊಡ್ತಾರಾ ಅಥವಾ ಪ್ರತಿಯೊಬ್ಬರು ಕೂಡ ಹ್ಯಾಂಡ್ ರೈಸ್ ಮಾಡೋ ಮೂಲಕ ಮತದಾನಕ್ಕೆ ಕರೆ ಕೊಡ್ತಾರಾ ಅನ್ನೋದು ಈಗ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಮಸೂದೆ ಅಂಗೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಲೋಕಸಭೆಯಲ್ಲಿ ನಾಳೆ, ರಾಜ್ಯಸಭೆಯಲ್ಲೂ ಕೂಡ ಇದನ್ನ ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದ್ದು, ರಾಜ್ಯಸಭೆಯಲ್ಲೂ ಕೂಡ ಚರ್ಚೆ ಆಗುತ್ತೆ. ಇವತ್ತು ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡಿದ ಬಳಿಕ ಅಥವಾ ನಾಳೆ ಬೆಳಗ್ಗೆಗೆ ಶಿಫ್ಟ್ ಆಗುತ್ತಾ ಅಥವಾ ಪೋಸ್ಟ್ಪೋನ್ ಆಗುತ್ತಾ ಅಥವಾ 2 ಗಂಟೆ ಮಧ್ಯರಾತ್ರಿಯಲ್ಲೇ ಬಿಲ್ ಪಾಸ್ ಅನ್ನ ಮಾಡ್ತಾರ ಅನ್ನೋದು ಬಹಳ ಕುತೂಹಲ ಕೇಳಿಸಿದೆ. ಎಲ್ಲಾ ಸದಸ್ಯರು ಕೂಡ ಹಾಜರಾಗಿರಬೇಕು ಅಂತೇಳಿ ಇಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿರುವಂತಹ ಪ್ರತಿಯೊಬ್ಬ ಸಂಸದರಿಗೂ ಕೂಡ ವಿಪ್ ಜಾರಿಯನ್ನು ಮಾಡಿದೆ. ಮುಂದಿನ 3 ದಿನ ಎಲ್ಲರೂ ಕೂಡ ಸದನದಲ್ಲಿ ಇರಬೇಕು ಅಂತೇಳಿ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಹಾಜರಿದ್ದಾರೆ. ಅದೇ ರೀತಿಯಾಗಿ ಪರ ವಿರೋಧ ಎಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ನಿರಂತರವಾಗಿ ಸುದೀರ್ಘವಾದಂತಹ ಚರ್ಚೆ ಆಗ್ತಾ ಇದ್ದು, ಈಗ ಓವೈಸಿ ಅವರು ಕರಡು ಪ್ರತಿಯನ್ನ ಹರಿದು ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ.
ರೈಟ್. ಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಇವತ್ತು ಕರಡು ಪ್ರತಿಯನ್ನು ಹರಿದು ಹಾಕಿರ್ತಕ್ಕಂಥದ್ದು. ಇಡೀ ಬಿಲ್ ಅಸಾಂವಿಧಾನಿಕ ಅಂತ ಓವೈಸಿ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬಿಜೆಪಿ ಮಂದಿರ ಮಸೀದಿ ನಡುವೆ ಜನಗಳನ್ನ ಒಡೆಯುತ್ತಾ ಇದೆ ಅಂತ ಅಸಾದುದ್ದೀನ್ ಓವೈಸಿ ಹೇಳಿದ್ರು. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಯಾವ ರೀತಿಯಲ್ಲಿ ಅಸಾದುದ್ದೀನ್ ಓವೈಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ. ವಕ್ಫ್ ಮಸೂದೆಯ ವಿಚಾರವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಇದು ಒಂದ್ ರೀತಿ ಶಾಂತಿ ಸೌಹಾರ್ದತೆಯನ್ನ ಹಾಳು ಮಾಡುತ್ತೆ ಅನ್ನುವಂಥದ್ದು ಅಸಾದುದ್ದೀನ್ ಓವೈಸಿ ಅವರ ಅಭಿಪ್ರಾಯ ಆಗಿತ್ತು. ಮತ್ತೆ ಧಾರ್ಮಿಕ ವಿಚಾರಗಳಲ್ಲಿ, ಮುಸ್ಲಿಂ ಧಾರ್ಮಿಕ ವಿಚಾರಗಳಲ್ಲಿ ಬಿಜೆಪಿ ಪ್ರವೇಶವನ್ನ ಮಾಡ್ತಾ ಇದೆ, ಇದು ಸರಿಯಲ್ಲ ಅನ್ನುವಂಥದ್ದು ಅಸಾದುದ್ದೀನ್ ಓವೈಸಿ ಅವರ ವಿಚಾರ ಆಗಿತ್ತು. ಹಾಗೇನೆ ಇದು ಸಂವಿಧಾನಕ್ಕೆ ವಿರೋಧಾತ್ಮಕವಾಗಿದೆ, ಸಂವಿಧಾನಬದ್ಧವಾಗಿಲ್ಲ ಈ ಮಸೂದೆ ಅನ್ನುವಂಥದ್ದು ಅಸಾದುದ್ದೀನ್ ಓವೈಸಿ ಅವರ ಒಂದು ವಾದ. ಹಾಗಾಗಿ ಆಕ್ರೋಶದಿಂದಾಗಿ ಇವತ್ತು ಅವರು ಆ ಬಿಲ್ ಅನ್ನ ಹರಿದು ಹಾಕಿದ್ರು. ಬಹಳ ಕುತೂಹಲ ಇರತಕ್ಕಂಥದ್ದು, ಇಂಥದ್ದೊಂದು ಐತಿಹಾಸಿಕವಾದಂತಹ ವಿಧೇಯಕ ಪಾಸ್ ಆಗತ್ತಾ ಇಲ್ವಾ, ಏನಾಗತ್ತೆ ಅನ್ನುವಂಥದ್ದು ಕುತೂಹಲ. ಲೋಕಸಭೆಯಲ್ಲಿ ಸಂಖ್ಯೆ ಎನ್ಡಿಎ ಪರವಾಗಿ ಇರೋದ್ರಿಂದ, ಸಾಕಷ್ಟು ಸಂಖ್ಯೆ ಇರೋದ್ರಿಂದ ಯಾವುದೇ ಆತಂಕವಿಲ್ಲದೆ ಅನಾಯಾಸವಾಗಿ ಇಲ್ಲಿ ಪಾಸ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆಯಲ್ಲಿ 9 ಸ್ಥಾನಗಳ ಖಾಲಿ ಇದೆ. ಹಾಗಾಗಿ ಅಲ್ಲೇನಾಗುತ್ತೆ ಅನ್ನುವಂತ ಕುತೂಹಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ ಅನ್ನುವಂತ ಒಂದು ಆತಂಕ ಕೂಡ ಇದೆ. ಈಗ ಶ್ರೀಲಕ್ಷ್ಮಿ ನೋಡಿ, ಅಸಾದುದ್ದೀನ್ ಓವೈಸಿ ಹೇಳ್ತಾ ಇರುವಂತದ್ದು ಅಸಂವಿಧಾನಿಕ ಅಂತೇಳಿ. ಧನ್ಯವಾದ ಆನರಬಲ್ ಮೆಂಬರ್ दुराई भाईको जी नंरी अवैध தலைவர் அவர்களே रिव्यू की बात करते हैं, गृह मंत्री जी ने जैसे कहा रिट की बात करते हैं, लेकिन अपील का अधिकार जो मौलिक अधिकार होता है वो इस सरकार ने पहली बार देने का काम किया है कि कोई व्यक्ति हाई कोर्ट तक जा सकता है। अरे और बैठ जाओ, कहते पसमानदा हम ये गुड गवर्नेंस की बात है, केवल पसमानदा की बात नहीं कर रहे हैं कि ये कहते हैं कि आप डिवाइड कर रहे हैं, पसमानदा की बात कर रहे हैं, खवातीन की बात कर रहे हैं, बच्चों की बात कर रहे हैं, आरफन की बात करें, क्यों नहीं करेंगे? सच्चर कमेटी ने क्या रिकमेंड किया था? सच्चर कमेटी ने कहा था कि आज मुस्लिम महिलाओं की 51% इलिटरेट है, 6% हायर एजुकेशन में नहीं है, मुस्लिम्स की स्थिति SC ST से भी खराब है। ये हमारे सब लोग सच्चर कमेटी ने कहा था कि इनको इम्प्रूव करने की जरूरत है। आज जैसे आपने स्वामीनाथन की रिपोर्ट को ठंडे बस्ते में डाल दिया था, उसको लागू करने का काम किसानों के लिए मोदी सरकार ने किया। आज फिर उसी तरीके से, सुन लीजिए, फिर आज उसी तरीके से जैसे स्वामीनाथन की रिपोर्ट, स्वामीनाथन कमेटी कांग्रेस यूपीए ने बनाई, लेकिन उसकी रिपोर्ट को लागू करके किसान के आय को दुगना करने का हमने काम किया। आज उसी तरीके से सच्चर कमेटी का, मैं आई एम एड्रेसिंग टू चेयर, आप मत देखिए, आप सभापति जी उधर मत देखिए, हमको देखिए, बाबा साहब हमको देखिए, आप बिल्कुल चिंता करें, समझे? तो मैं आपसे कहना चाहता हूं, उसी तरीके से सच्चर कमेटी बनाई इन्होंने, और सच्चर कमेटी की क्या रिपोर्ट है, हम क्यों लाए हैं? आज ये हमारी सरकार ये अमेंडमेंट क्यों लाई है? मैं गंभीरता से कहना चाहता हूं, 2006 से 14 तक सच्चर कमेटी की रिपोर्ट के बाद भी इस कांग्रेस को चिंता नहीं हुई कि पसमानदा, ओबीसी, खवातीन, आरफन, इन मुस्लिम गरीब लोगों का क्या होगा। अगर उसकी चिंता हुई तो आज मोदी सरकार को चिंता हुई, और केवल चिंता नहीं हुई, आज इस बिल को लाने का